ಯಾರೋ ಏ ಯಾರೋ ನೀನು ಒಳ್ಳೆ ಮಗ್ನೆ ಏ ಯಾರೋ ನೀನು ಬೆಳಗ್ಗೆ ಮಾಡಕ್ ಕೆಲ್ಸ ಇಲ್ವೇನೋ? ಹಲೋ, ನಾವು ಶಿವಜನ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಮುನಿಯಪ್ಪ ಮಾತಾಡ್ತೀನಿ. ಹಾ ಸರ್, ಹೇಳಿ ಸರ್, ಏನಾಯ್ತು ಸರ್? ನಾನು ಶಿವಜನಗರ್ ಬಂದ್ಬಿಟ್ಟು ಏನಪ್ಪ ಮಾಡಿದೆ ನೀನು? ನಾನೇನು ಮಾಡಿಲ್ಲ ಸರ್, ಟೀ ಕುಡಿಯಕ್ ಬಂದಿದ್ದೆ ಸರ್. ನಾನು ಬರೀ ಟೀ ಕುಡಿಯಕ್ ಬಂದಿದ್ದೇನಪ್ಪ ನೀನು? ಹ್ಞೂ ಸರ್, ಬರೀ ಟೀ ಕುಡಿಯಕ್ ಬಂದಿದ್ದೆ. CCTV ಫುಟೇಜ್ ಐತೆ ರಾಸ್ಕಲ್, ಬರೀ ಟೀ ಕುಡಿಯಕ್ ಬಂದಿದ್ದೇನೆ ನೀನು? ಅದೇ ಸರ್, ಟೀ ಜೊತೆಗೆ ಒಂದ್ ದಮ್ ಮಾಡಿದೆ ಸರ್, ಅಷ್ಟೇ ಸರ್. ಟೀ ಜೊತೆಗೆ ದಮ್ಮು? ಎಷ್ಟೋ ವಯಸ್ಸು ನಿಂಗೆ? ಸರ್ ನಂಗೆ 25 ಸರ್. ಪಬ್ಲಿಕ್ ಅಲ್ಲಿ ದಮ್ ಹೊಡೆದಿದೆಯಲ್ಲ, ದಮ್ ಹೊಡೆಯೋ ಜಾಗನೇನೋ ಅದು? ಸರ್ ಇಲ್ಲ ಸರ್, ನಾನು ಅಂಗಡಿ ಒಳಗೆ ಕುತ್ಕೊಂಡು ಸರ್ ದಮ್ ಹೊಡೆದಿದ್ದು. ಲೌಡೆಲೆ ಈ ರೆಕಾರ್ಡಿಂಗ್ ನಿಮ್ಮ ಅಪ್ಪನ್ ಕಳಿಸ್ತೀನಿ ತಾಳು. ಮಚ, ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನೋಡಿದ್ರು ಡಿಪ್ರೆಷನ್ ಹೋಗೋನೆ ಅಂತಾರಲ್ಲ, ಅದೆಲ್ಲ ಇತ್ತು ತಿಳ್ಕೊಂಡು ನಾವು ಕೂಡ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಮಚ. ಹೋಗೋಣ ಮಚ, ನೆಕ್ಸ್ಟ್ ವೀಕ್ ಸ್ಯಾಲ್ರಿ ಬರುತ್ತೆ, ಅವಾಗ ಹೋಗೋಣ. ಅಷ್ಟು ಜನ ಡಿಪ್ರೆಷನ್ ಹೋಗಿದಾರಂದ್ರೆ ಅದ್ಯಾವ್ದು ತುಂಬಾ ಫೇಮಸ್ ಆಗಿರೋ ಪ್ಲೇಸೇ ಆಗಿರುತ್ತೆ. ಅದಕ್ಕೆ ನಾವು ಮಿಸ್ ಮಾಡ್ತಿರೋ ಹೋಗೋಣ ಮಚ. ಒಂದ್ಸರಿ ಗೂಗಲ್ ಮ್ಯಾಪ್ ಅಲ್ಲಿ ನೋಡು, ಇಲ್ಲಿಂದ ಡಿಪ್ರೆಷನ್ ಎಷ್ಟು ದೂರ ಐತೆ. ಗೂಗಲ್ ಮ್ಯಾಪ್ ಅಲ್ಲಿ ಅದನ್ನ ತೋರಿಸ್ತಾ ಇಲ್ಲ ಮಚ. ಅದಕ್ಕೆ ನಾವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗಿ ಡಿಪ್ರೆಷನ್ ಹೋಗೋಕೆ ಟಿಕೆಟ್ ನ ತಗೊಳ್ಳೋಣ. ಅದೇನೇ ಆಗಿರ್ಲಿ ಮಚ, ಬೇಗ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ನೆಕ್ಸ್ಟ್ ಮಂತ್ ನಮ್ಮ ಅಣ್ಣನ್ ಮದ್ವೆ ಇದೆ, ಅಷ್ಟರಲ್ಲಿ ಡಿಪ್ರೆಷನ್ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ಡಿಪ್ರೆಷನ್ಗೆ ನಾವಿಬ್ರೇ ಹೋಗೋಣ ಅಥವಾ ನಮ್ ಫ್ರೆಂಡ್ಸ್ ಎಲ್ಲಾರನ್ನೂ ಕರ್ಕೊಂಡು ಹೋಗೋಣ? ಬೇಡ ಮಚ, ಫಸ್ಟ್ ನಾವು ಹೋಗ್ಬಿಟ್ಟು ಆ ಡಿಪ್ರೆಷನ್ ಹೆಂಗೈತೋ ನೋಡ್ಕೊಂಡು ಚೆನ್ನಾಗಿದ್ರೆ ಬೇಕಾದ್ರೆ ನಮ್ ಫ್ರೆಂಡ್ಸ್ ಕರ್ಕೊಂಡು ಹೋಗೋಣ. ಪಕ್ಕ ಚೆನ್ನಾಗಿರುತ್ತೆ ಮಚ. ಚೆನ್ನಾಗಿರೋದಕ್ಕೆ ತುಂಬಾ ಜನ ಡಿಪ್ರೆಷನ್ ಹೋಗ್ತಾ ಇರೋದು. ಎಲ್ಲ ಡಿಪ್ರೆಷನ್ಗೆ ಹೋಗ್ತಾ ಇದಾರಾ ಅಥವಾ ಪಕ್ಕದಲ್ಲಿ ಕೋಮಾ ಇದೆಯಂತಲ್ಲ ಅಲ್ಲಿಗೇನಾದ್ರು ಹೋಗ್ತಾ ಇದಾರಾ? ಹಲೋ, ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ನಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಾನು ನಿಂಗೆ 5,000 ಕೊಡ್ತೀನಿ. 5,000? ಸರಿ ಕೇಳೋ, ಅದ್ ಏನ್ ಕೇಳ್ತೀಯ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದ್ರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗಂಗ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ, ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹೇಳ. ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ ಬೇರೆ. ಸರಿ ಅಪ್ಪ, ಆಯ್ತು. ಈ ಕ್ವಶನ್ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರ ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಹೂ ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ನನ್ನ ಮಕ್ಕಳು ಒಂದೊಂದಲ್ಲ. ಯಾರಮ್ಮ ನೀನು ಬಡವಿ ಅಂತ ಹೇಳಿದ್ಯಾರಮ್ಮ? ಲಕ್ಷ್ಮಮ್ಮ ಸೋನುಗೆ ಒಳ್ಳೆ ಬುದ್ಧಿ ಕೊಡಮ್ಮ. ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ ಅಂತ. ನಿನ್ನ ಅವತಾರ ನೋಡಿದ್ರೆ ನಿಮ್ಮಮ್ಮನೇ ನಿಮ್ ಮನೆಗ್ ಬರಲ್ಲಮ್ಮ, ಇನ್ನ ಲಕ್ಷ್ಮಿ ಇಲ್ಲಿಂದ ಬರ್ಬೇಕು. 25 ಲಕ್ಷ ಕೊಟ್ಟು ಕಿಯಾ ತಗೊಂಡಿದೀಯಮ್ಮ, ನಿಮ್ ಮನೆಗೆ ಯಾಕೆ ಬರ್ಬೇಕಮ್ಮ? ಹೋಗಮ್ಮ ಹೋಗು, ಇನ್ನೊಂದೆರಡು ಸಾರಿ ಮಾಲ್ಡೀವ್ಸ್ಗೆ ಹೋಗ್ಲಮ್ಮ. ಇಲ್ಲೂ ತಿಕ್ಕಲ್ ತರ ಆಡೋದ್ ಬಿಡಲ್ವೇನಮ್ಮ? ನೀನ್ ಮೊದ್ಲು ನಿನ್ ಕಚಡ ಮೇಕಪ್ ತೆಗಿಯಮ್ಮ. 2 ವಿಡಿಯೋ ಕಾಲ್ ಬಂದ್ರೆ ಸಾಕು, ಲಕ್ಷ್ಮಿ ನಿಮ್ಮವಳೆ ಅಮ್ಮ. ಯಾರಿ ಸಮಾಜ್ಗೆ ಒಂದ್ಸರಿ ಅರುಣ್ ಆರಿದ್ಯರ್ ಅನ್ನಮ್ಮ, ಲಕ್ಷ್ಮಿ ಬರ್ತಾಳಮ್ಮ. ಇಲ್ಲ ನನಗಿದ್ರ ಒಂಥರ ಸಂತೋಷ. ಸರ್, ಊರಲ್ಲೆಲ್ಲ ನಿಮ್ಗೆ ಓದಕ್ ಬಿಡ್ದೇನೋ ಅನ್ಎಜುಕೇಟೆಡ್ ಅಂತ ಮಾತಾಡ್ತಾವ್ರಲ್ಲ, ನಿಮ್ಗೆ ಏನ್ ಸರ್ ಅನ್ಕೋಟಿಲ್ಲ ಹೊಡಿತು? ಏನಿಲ್ಲ ಸರ್, ಬೆಳಿಗ್ಗೆ ಎದ್ದೆ, ಟೈಮ್ ನೋಡ್ದೆ, 7 ಆಗಿತ್ತು. ಕ್ಯಾಲೆಂಡರ್ ನೋಡ್ದೆ, ಡೇಟ್ ಹತ್ತಿತ್ತು. 2 ಕೂಡಿಸ್ದೆ, 20 ಆಯ್ತು. 20ನೇ ನಂಬರ್ ಮೇಲೆ ಕರೆಕ್ಟ್ ಹೊಡೀತು ಸರ್. ಎಲ್ಲ ಓಕೆ, ಆದ್ರೆ 7 ಮತ್ತೆ 10 ಸೇರಿದ್ರೆ 17 ಆಯ್ತಲ್ಲ ಸರ್. ನೋಡ್ದ ಸಾರ್, ಅವತ್ತೊಂದ್ ದಿನ ನಾನೇನಾದ್ರು ಓದ್ಬಿಟ್ಟಿದ್ರೆ ಇವತ್ತೊಂದ್ ದಿನ 1 ಕೋಟಿ ನಾನು ಚಾಟ ಹೊಡಿಸಿತ್ತ. ಹಲೋ, ಎಲ್ಲಿದ್ಯಾ ಮರಿ? ನೀನ್ ಹಳೆ ಡವ್ ಗೌರಿ ಮಾಡ್ಬಿಟ್ ನಿನ್ನ ಕುರಿ ಬೇರೆ ಹುಡುಗನ್ ಜೊತೆ ಪರಾರಿ. ಇವಾಗ ನನ್ ಡವ್ ಬಗ್ಗೆ ಯಾರೋ ಕೇಳಿದ್ರು ಚಪ್ರಿ. ಬೆಳಗ್ಗೆ ತಿಂದೆ ಸಾಗು ಪೂರಿ, ಹೋಗ್ಬಿಟ್ಟು ಯಾರ್ದಾರು ತಿಗಾಕಿರಿ. ಓ ಹಂಗ್ ಬರ್ತಾ ಇದ್ಯಾ? ನನಗಿಷ್ಟ ಪಾನಿಪುರಿ, ಬಂದ್ ಉಣ್ಕೊಂಡ್ ಹೋಗ್ಬಿಡು 3 ಸಾರಿ. ತಗಬೇಕನ್ಕಂಡ್ ನೀನ್ ಫೆರಾರಿ, ಒಂಚೂರ್ ಕಾಸಿದ್ರೆ ಕೊಡ್ರಿ. ಫಸ್ಟ್ ನೀನ್ ಹಳೆ ಕಿತ್ತೋಗಿರೋ ಸೈಕಲ್ ಟೈರ್ಗೆ ಪಂಚರ್ ಹಾಕ್ಸೋದ್ ಚಪ್ರಿ, ಆಮೇಲೆ ತಗೊಳ್ಳುವಂತೆ ಫೆರಾರಿ. ರೋಡಲ್ಲಿ ಹೋಗೋದ್ ಲಾರಿ, ನೀನ್ ಹೋಗ್ಬಿಟ್ಟು ಯಾರು ಶಾಡೇರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ನಮ್ ಫ್ರೆಂಡ್ ಇವತ್ತಿತ್ತು. ನನ್ನ ಮಕ್ಕಳು ಒಂದೊಂದಲ್ಲ. ಈ ಕರಿಯ ನನ್ ಮಗ ನಮ್ಗೆ ಕುರಿಯಸ್ ಕಲಿಸ್ತಾ, ಸಿಗರೇಟ್ ಸೇದ್ ಕಲಿಸ್ತಾ, ಸ್ಪೀಟ್ ಆಡೋದ್ ಕಲಿಸ್ತಾ, ಏನೇನ್ ಚಟ ಇದೆ ಎಲ್ಲನೂ ನನಗ್ ಕಲಿಸ್ತಾ. ಆದ್ರೆ ಜನ ಏನ್ ಹೇಳ್ತಾರೆ ಅಂದ್ರೆ, ಇವನು ಕರಿ ನಾಳ್ ಮಾಡಿದ್ರೆ ಅಂತ ನನ್ನ ಬೈತಾರೆ.
ಸರ್ ನಾವು ದಿನಕ್ಕೆ 3 ಹೊತ್ತು ಅಷ್ಟೇ ಸರ್ ಊಟ ಮಾಡೋದು. ಅದು ನೀವು ನಂಬಲ್ಲ ಸರ್, ಅಷ್ಟಾಗಿ ಮಾತ್ರ ಊಟ ಮಾಡೋದು ನಾವು. ಆಮೇಲೆ ನೈಟ್ ಹೊತ್ತು ಅಷ್ಟೇ ಸರ್ ನಾವು ಮಲಗೋದು, ಬೆಳಗ್ಗೆ ಹೊತ್ತು ಮಲಗಲ್ಲ. ಭಾನುವಾರದಿತ್ತು ಸರ್, ನಮ್ಮಮ್ಮಂಗೆ ಅಮ್ಮ ಇವತ್ತು ತರಕಾರಿ ಸಾಂಬಾರ್ ಮಾಡಮ್ಮ ಅಂತ ಕೇಳುವ ಸರ್. ನಮ್ಮಮ್ಮ ಕಾಸಿಲ್ಲ ಅಂತ ಅಂದ್ಬಿಟ್ಟು ಮಟನ್ ಸಾಂಬಾರ್ ಮಾಡೋರು ಸರ್. ಆಮೇಲೆ ಎಷ್ಟೋ ದಿವಸ ಮಟನ್ ಸಾಂಬಾರ್ನ ತಿಂದಿದ್ದೀವಿ ಸರ್, ತರಕಾರಿ ತರ ಕಾಸಿಂದೆ. ಆಮೇಲೆ ನನ್ ಕೆಲವು ಪ್ರಾಬ್ಲಮ್ಗಳಿದಾವೆ ಸರ್. ಕಣ್ಣು ಮುಚ್ಕೊಂಡ್ಬಿಟ್ರೆ ಏನು ಕಾಣೋದೇ ಇಲ್ಲ ಸರ್. ಆಮೇಲೆ ಬಾಯಿ ಮುಚ್ಕೊಂಡ್ಬಿಟ್ರೆ ಏನು ಮಾತಾಡೋದಕ್ಕೆ ಆಗಲ್ಲ ಸರ್. ಹಲೋ ನಮಸ್ಕಾರ, 100 ರೂಪಾಯಿ ಇದೆಯಾ? ಕೊಡಿ ಮತ್ತೆ. ಕೊಟ್ರೆ ನನ್ನ ಹೆಂಡತಿ ಬೈತಾಳೆ. ಯೋ 4 ಮಡಿಗೆ ಅಮ್ಮನ ಅದ್ಭಾಸದಲ್ಲಿ ಇಟ್ಕೊ. ಹೊಡೆಕೆ ಬತ್ತಾಳಪ್ಪ. ಹಲೋ ಹಲೋ ಹಲೋ, ಯಾರು? ನೆನ್ಪಿದೀನ ಅಟ್ಲೀಸ್ಟು? ಯಾರು ಅಂತ ಗೊತ್ತಾದ್ರೆ ಹೇಳ್ತೀನಿ ನೆನ್ಪಿದ್ದೀರಾ ಇಲ್ವಾ ಅಂತ. ಬೆಳಗ್ಗೆಯಿಂದ ನಿನ್ ಕಾಲಿಗೆ ವೇಟ್ ಮಾಡ್ಕೊಂಡು ಕುತ್ಕೊಂಡಿದೀನಿ. ಯಾಕೆ? ಯಪ್ಪ ಯಾಕೆ ಅಂತ ಕೇಳ್ತೀಯಲ್ಲ, ಬೆಳಗ್ಗೆಯಿಂದ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅದು ನಿಂಗೆ ಮ್ಯಾಟ್ರ್ ಆಗಲ್ಲ. ಎಷ್ಟು ಕಾಲ್ ಬರುತ್ತೆ ಅಂತ ವೇಟ್ ಮಾಡ್ತೀನಿ. ಇವತ್ತು ಯಾವ ದಿನ ಹೇಳು ನೋಡೋಣ. ಯಾವ ದಿನಾನ? ಆಗಸ್ಟ್ 1. ಹಾ, ಆಗಸ್ಟ್ 1 ಏನ್ ಹೇಳು? ಗೊತ್ತಿಲ್ವಲ್ಲ. ನಂದು ಆಗಸ್ಟ್ 6 ಬರ್ಡೇ, 1 ಗೊತ್ತಿಲ್ವಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿನ್ ಬರ್ಡೇ ಬಿಡು, ಆಗಸ್ಟ್ 1 ಏನಂತ ಫಸ್ಟ್ ತಿಳ್ಕೊಬೇಕು ತಾನೆ ನೀನು. ಓ, ನಾನೇನು ಯಾರೇನ್ ಇವನೇನ್ರಿ ಗೊತ್ತಾಗಕ್ಕೆ? ನೀವ್ ಯಾರು ಅಂತಾನೆ ಗೊತ್ತಾಯ್ತಾ ಇಲ್ಲ ನಿಂಗೆ. ಯಪ್ಪ ದೇವ್ರೆ, ಇವನ್ನ ನನ್ನ ಹುಡ್ಗ ಅಂತ ಹೇಳ್ಕೊಂಡು ಓಡಾಡ್ತಾ ಇದೀನಲ್ಲ. ಓ, ಹುಡ್ಗನ? ಯಾವ ಹುಡ್ಗ? ಲೋ, ನನ್ನ ಹುಡ್ಗ ಚಂದನ್. ದಯವಿಟ್ಟು ಈ ಚಂದನ್ನು, ನಾನು ನಿಮ್ ಹುಡುಗಿ ಅದೆಲ್ಲ ದಯವಿಟ್ಟು ಬೇಡ. ಯಪ್ಪ, ಯಾರ ಜೊತೆ ಎಷ್ಟೊಂದು ಖುಷಿಯಾಗಿ ಮಲ್ಪೆ ಚಾಟ್ ಮಾಡ್ತಿದ್ಯಾ? ಭುವನ್ ಜೊತೆ ಮಾತಾಡ್ತಿದ್ದೀನಪ್ಪ. ನಾನ್ ನಿಮ್ಮ ಅಪ್ಪ ಕಣೋ. ಭುವನ್ ಅಂತ ಸೇವ್ ಮಾಡ್ಬಿಟ್ರೆ ಹುಡುಗಿ ಹೆಸರನ್ನ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ತಡಿಯಪ್ಪ, ಫೋನ್ ಮಾಡಿ ನಿನ್ ಜೊತೆ ಮಾತಾಡಿಸ್ತೀನಿ. ಹಲೋ ಮಚ್ಚ, ಆ ಮಗ ಅಪ್ಪ ನಿನ್ನ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾರೆ. ತಗೋ ಒಂಚೂರು ಮಾತಾಡು. ಹಲೋ ಅಂಕಲ್ ಹೇಳಿ. ಯಾರಮ್ಮ ನೀನು? ನಾನ್ ಅಂಕಲ್ ಮದನ್ ಲವರ್ ಮಾತಾಡ್ತಾ ಇದ್ದೀನಿ. ಅಣ್ಣ 1 kg ಚಿಪ್ಸಿಗೆ ಎಷ್ಟು? 60 ರೂಪಾಯಿ. ಲೂಸ್ ತಗೊಂಡ್ರೆ ಯಾರು ತಗೊಂಡ್ರು ಅಷ್ಟೇ. ಹಲೋ ಹಲೋ, ಬರ್ತೀಯಾ? ನೀ ಬರ್ತೀಯಾ? ನೀವ್ ಬರ್ತೀಯ ನಾ ಬರ್ತೀನಿ. ನೀ ಬಂದ್ರೆ ನಾವು ಬರ್ತೀವಿ. 10:30 ಆಯ್ತು ಬಿಡು. ಮತ್ತೇನ್ ಕಾಲೇಜಿಗೆ ಹೋಗೋದು? ನಾಳೆ ಹೋಗೋಣ. ಸರಿ. ಮಚ್ಚ ಒಂದ್ ಮಾತಾಡ್ಲಾ? ಹೇಳ್ ಮಚ್ಚ, ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನೆಂದ್ರೆಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ನೆಕ್ಸ್ಟ್ ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ.